ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡಿರಿ. ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಲತ್ತೀವಿ. ನೀವು ವಿಡಿಯೋ ಕನಿತನ ನೋಡ್ರಿ, ಗೊತ್ತಾಗ್ತದ ಹೇಳ್ತೀನಿ. ನಾಳೆ ಹೋಗೋದದ, ಇವತ್ತೆಲ್ಲ ಫುಲ್ಲು ಪ್ಯಾಕ್ ಮಾಡ್ಲತ್ತೀನಿ. ಬೆಡ್ಶೀಟು ಅದು ಬಟ್ಟೆ ಎಲ್ಲ ಮಕ್ಕಳದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡೀನೀಗ. ನನ್ನ ಸಾರಿ ಅಷ್ಟು ತೊಗೊಳತ್ತೀವಿ. ಎಲ್ಲಿಗಾರ ಹೋಗೋದಿತ್ತಂದ್ರೆ ಹಿಂಗೆ ನೋಡ್ರಿ, ಎಲ್ಲ ಫುಲ್ ಕೆಲಸ ಆಯ್ತದ. ಎಲ್ಲ ಒಗ್ದೀನಿ, ಇವನು ಬ್ಲ್ಯಾಂಕೆಟು ಅವೆಲ್ಲ ಒಗ್ದೀನಿ. ಫುಲ್ ಇವತ್ತು ಒಂದಿನ ಡೇ ಪೂರ ಕೆಲಸ ಆಯಿತು. ಸಾಯಂಕಾಲ ಅಂದ್ರೆ ಪ್ಯಾಕ್ ಮಾಡ್ಲತ್ತೀನಿ. ಈಗ ಒಂದು ಬ್ಯಾಗ್ ಆಯಿತು, ಇನ್ನೊಂದು ಬ್ಯಾಗಿನ ಹಾಕ್ಕೊತೀನಿ. ಈಗ ಬ್ಲಾಗ್ ಮಾಡ್ತದೆ ಯಾವುದ್ರಾಗ ಏನೇನು ಹಾಕಬೇಕು ಅಂತೇಳಿ ಹೋದ್ಮೇಲೆ ತೆಕ್ಕೊಳಕ್ಕೂ ಗೊತ್ತಾಗ್ತದೆ ಅಂಥೇಳಿ ಪ್ಲ್ಯಾನ್ ಮಾಡಿ ಹಾಕಬೇಕಾಗ್ತದ. ಈಗ ನೋಡ್ರಿ, ಎಲ್ಲರಿಗೆ ಗುಡ್ ಮಾರ್ನಿಂಗ್. ಮುಂಜಾನೆ ಎದ್ದೀನಿ. ಈಗ 4:13 ಆಗ್ಯದ. ಜಲ್ದಿ ಮುಂಜಾನೆ ಹೇಳ್ಬೇಕಂಥೇಳಿ ಕುಯ್ದಿದ ಮಲ್ಕೊಂಡ್ರೆ ಮುಂಜಾನೆ ನಸಿಕಿನಾಗ 3 ಗಂಟೆಗೆ ಎಚ್ಚರ ಆಗಿತ್ತು. ಹಂಗೆ ಒದ್ದಾಡಿ ಮಲ್ಕೊಂಡು ಹಂಗೆ ಸುಮ್ಮನೆ 4 ಗಂಟೆಗೆ ಹಂಗೆ ಎದ್ದು ಈಗ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈಗ ಕಿಚನೆಲ್ಲ ಕ್ಲೀನ್ ಮಾಡ್ಲತ್ತೀನಿ. ಇಲ್ಲೇ ಐತೆ ಕ್ಲೀನ್ ಮಾಡಿ ರಾತ್ರಿ ಭಾಂಡೆ ತೊಳೆದಿಲ್ಲ, ಕೆಲಸ ಇದ್ದೀನಿ ಕಡೆಯಿಂದ ಭಾಂಡೆನ ತೊಳಿತೀನಿ. ಗುಬ್ಬಿ ಅದೆಲ್ಲ ಪಕ್ಷಿ ಚುಂಚು ಮಾಡ್ಲತ್ತವ. ಡೋರೆಲ್ಲ ಚೆಂದ ಅನ್ಸ್ಲತ್ತದ. ಮುಂಜಾನೆ ಎದ್ದರ ಲೈಟ್ ಹಾಕೀನಿ, ಎಲ್ಲ ಹೊರಗದ. ಇನ್ನು 4 ಗಂಟೆ ಅದಲ್ಲ ಹಂಗಂದು ಕಿಚನ್ ಅದೆಲ್ಲ ಕ್ಲೀನ್ ಮಾಡಿ ಭಾಂಡೆ ತೊಳೆದೀನಿ. ರಾತ್ರಿ ಭಾಂಡೆ ತೊಳೋಕ್ಕಾಗಿದ್ದಿಲ್ಲ. ಭಾಂಡೆ ಎಲ್ಲ ತೊಳೆದು ಮತ್ತು ಗೋಧಿ ಹಿಟ್ಟು ಅಂತೇಳಿ ಹಿಟ್ಟು ನಾದ್ಲತ್ತೀನಿ ಚಪಾತಿ ಮಾಡ್ಲಿಕ್ಕೆ. ನಾದಿಟ್ಟು ಈಗ ನೋಡ್ರಿ ಮಾಡ್ಲತ್ತೀನಿ. ಈಗ ಸ್ವಲ್ಪ ನೆನಿಲಕ್ಕೆ ಇಟ್ಟಿದೆ, ಇಟ್ಕೆಸಿಂದ ಮಾಡ್ಲತ್ತೀನಿ. ಇನ್ನು ನೋಡ್ರಿ, ಇನ್ನು ಕತ್ತಲದ, ಇನ್ನೂ ಬೆಳಕಾಗಿಲ್ಲ. ಬೆಳಕಾಗಷ್ಟರೊಳಗೆ ರೆಡಿ ಆಗೋದದ. ಹಂಗಂದು ಪಟ ಮಾಡ್ಲತ್ತೀನಿ. ಭಾಂಡೆ ತೊಳೆದನ್ನ ಅಲ್ಲೇ ಇಟ್ಟಿನಿ ಸೈಡಿಗೆ. ಈಗ ಚಪಾತಿ ಅದು ಮಾಡಿ ಮತ್ತು ಹುಡುಗಿಯರೆಲ್ಲರೂ ಸ್ನಾನ ಮಾಡಿದ್ರು. ನಾ ಒಬ್ಬಾಕಿದ್ದೀನಿ. ಮನೆಯೆಲ್ಲ ಹುಡುಗಿ ಮನೆ ಒರೆಸ್ಲತ್ತೀನಿ. ಈಗ ಹೊರಗಿಂದೆಲ್ಲ ತೊಳೆದು ಅಂಗಳದ ಹುಡುಗಿ ಮಾಡಿ ತಲೆ ಸ್ನಾನ ಮಾಡಿದೆ ನಿನ್ನೆ. ಹಂಗಂದೆ ಕೂದಲೂ ಕಟ್ಟಿಲ್ಲ, ಎಣ್ಣೆ ಇಲ್ಲದ ಸಲುವಾಗಿ ಉಚ್ಚಲತ್ತೀವಿ. ಹಾಗೆ ಕೆಲಸದ ಹಡಬಡಿದಾಗ ಹಾಗೆ ಮಾಡ್ಕೊಳ್ಳೀನಿ. ಈಗ 6 ಗಂಟೆ ಆಲತ್ತಿತ್ತೆ ಮನೆ ಒರೆಸಿ ರೆಡಿಯಾಗಿ ಬಸ್ಸಿಗೆ ಬರ್ತೀವಿ. 7 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಇದ್ದಿದ್ದೆವು. 7 ಗಂಟೆಗೆ ಬಸ್ ಅದ ಅಂತೇಳಿ ಅಂದರು. ಹಂಗಂದು 7 ಗಂಟೆಗೆ 10 ನಿಮಿಷ ಕಡಿಮೆ ಇತ್ತು. ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಛೋಟರು ನಮ್ಮ ಹುಷಾರ, ನಾನಿದ್ದು ಹುಷಾರ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡಿ ಹೋಗ್ಲತ್ತೀವಿ. ಆಕೆ ಮುಂಜಾನೆ ಆಕೆನೂ ಅಡುಗೆ ಮಾಡ್ಕೊಂಡಾಳ. ಒಂದಿಷ್ಟು ರೊಟ್ಟಿ, ಒಂದಿಷ್ಟು ಖಾರಬೇಳೆ, ಅದೆಲ್ಲ ಖಾರಬೇಳೆ ಮತ್ತು ಶೇಂಗಾದ ಹಿಂಡಿ ರೊಟ್ಟಿ ಮಾಡ್ಕೊಂಡಾಳ. ನಾನೊಂದು ಆಲೂ ಫ್ರೈ ಮಾಡ್ಕೊಂಡೀನಿ, ಚಪಾತಿ ಮಾಡ್ಕೊಂಡೀನಿ, ಅನ್ನ ಮಾಡ್ಕೊಂಡೀನಿ. ಪುಳಿಯೋಗರೆ ಮಸಾಲ ರೆಡಿ ಮಾಡಲ್ಲ ಆ ಟೈಪ್ ಮಾಡ್ಕೊಂಡು ಎಲ್ಲ ಟಿಫನ್ದಾಗ ಹಾಕ್ಕೊಂಡು ಬಂದೀವಿ ಊಟಕ್ಕೆ. ನೋಡ್ರಿ, ನಾವೆಲ್ಲಿ ಬಂದೀವಿ ಅಂದ್ರೆ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಬಂದೀವಿ. ಈಗ ಗುಲ್ಬರ್ಗ ಬಸ್ ಸ್ಟಾಂಡ್ಗೆ 8:15 ರೀಚ್ ಆದೆವು. ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಈಗ ಊರಿಗೆ ಹೋಗಿ ಬಂದು ಫುಲ್ ಟೈರ್ಡಾಗಿ ಹೋಯ್ತು, ಜ್ವರನೇ ಬಂದೆವು. ಹಂಗಂದು 1-2 ದಿವಸ ರೆಸ್ಟ್ ಮಾಡಿ ಈಗ ವಿಡಿಯೋ ಅಪ್ಲೋಡ್ ಮಾಡಿ ನೋಡ್ರಿ. ಟ್ರೈನ್ ಬಂದು ಹತ್ಲತ್ತದ. ಚೆನ್ನೈ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು. ಟ್ರೈನಿಗೆ ಏರಿ ಕುಂತೀವಿ ನೋಡ್ರಿ. ಕರೆಕ್ಟ್ 9 ಗಂಟೆಗೆ ಟ್ರೈನ್ ಅದ ಅಂದಿರು. 9:10ಕ್ಕೆ ಬಂದದ. ನಾವು ಬಂದಿದ್ದು ಒಂದು 10 ನಿಮಿಷ ಕರೆಕ್ಟ್ ಟ್ರೈನ್ ಬಂದದ. ನಾವು ಈಗ ಇಲ್ಲೆಲ್ಲ ಮ್ಯಾಲೆ ನಮ್ಮ ಸಣ್ಣದ ಮ್ಯಾಲೆ ಕುಂತಾರೆ. ನಮ್ಮ ಮಕ್ಕಳು ಛೋಟೆ ಮತ್ತಂದ್ರೆ ಸಾಕ್ಷಿ ಸಣ್ಣದೆಲ್ಲ, ನಾನು ಮತ್ತು ನಮ್ಮ ಯಜಮಾನ್ರು, ನಮ್ಮ ಹುಷಿ ಅವರೆಲ್ಲ ನಮ್ಮ ಸರಿನೇ ಕಳೆದೇಳು ನೋಡ್ರಿ. ಕಿ ಸಿಕ್ಕಳೀಗ ನಾ ಬಾಬಾಗ ಇಟ್ಟಿದ್ದೆ ಛೋಟೆ ಹಾಯ್ ಛೋಟೆ ಈಗ ವಯಸ್ಸು ರೆಕಾರ್ಡ್ ಮಾಡ್ಲತ್ತೀನಿ. ಅಂದ್ರೆ ಬಳಿ ಅಂತಿ ಭಾಳ ಅದ ಬಕ್ಕಳು ನಂಬಲ್ಲಿ. ಗದ್ದುಣ್ಸೋದು ಮಿಂಚೋದು ಇದೆಲ್ಲ ಬಿದ್ದಾವ, ಗಾರದೆಲ್ಲ ಬಿದ್ದಾವ ಬಕ್ಕಳು ಜಾಸ್ತಿ ಮಾಡಿ ಅಂತ ನೋಡ್ರಿ. ಲೈಟ್ಸ್ ಇಲ್ಲ ಏನಿಲ್ಲ, ಹಂಗೆ ಕುಂತೀವಿ ಕತ್ಲಾಗ.
ಹುಡುಗಿಯರು ನೋಡ್ರಿ ಒಂದು 5-6 ಜನ ಇದ್ದು ಹುಡುಗಿಯರು ಫುಲ್ ಮನಸ್ಸು ಬರಲಾಗಿತ್ತು ಟೈಮ್ ಸ್ಪೆಂಡ್ ಮಾಡೋ ಕಡೆ ಎಲ್ಲ ಹಾಡ್ಕೊತ ಫಿಲಮ್ ಹಾಡ್ಕೊತ ಚೀರ್ಲತ್ತಾರ ಭಾಳ ಟೈಮ್ ಸ್ಪೆಂಡ್ ಮಾಡ್ಲತ್ತಾರ ಅವ್ರನ್ನ ಮುಂಜಾನೆ ಏನೂ ತಿಂದಿದ್ದಿಲ್ಲ ಚಾಯ್ ಸತ ಕುಡಿದಿಲ್ಲ ಹಾಗೆ ಬಂದೆವು ಬಸ್ ಹೋಗ್ತದ ಬಸ್ ಸ್ಟ್ಯಾಂಡ್ಗೆ ಅಂತೇಳಿ 7 ಗಂಟೆಗೆ ಇತ್ತು ನಾವು ಹೋಗೋದು ಒಂದು 10 ನಿಮಿಷನ ಬಸ್ಸಿನ ಬಂತು ಹಂಗಂದು ಚುರುಮುರು ಬಂದೆವು ಟ್ರೈನಿನಾಗ ಹೊಟ್ಟೆನ ನಾಷ್ಟ ಅದೆಲ್ಲ ಏನಷ್ಟು ಸರಿಯಾಗಿ ಅನಿಸಲ್ಲ ಸರಿಯಾಗಿರಲ್ಲ ತಿನ್ನಕ್ಕ ಟ್ರೈನಿನೊಂದು ಊಟ ಅಂಥೇಳಿ ಇದೇ ತಿನ್ನಮ್ಮ ಅಂಥೇಳಿ ಇದೇ ತಿನ್ಲತ್ತೀವಿ 10:11 ಆಗಿತ್ತೇನೋ ಹೊಸ ಅನ್ಸ್ಲತ್ತೀವಿ ಹಂಗಂದು ಎಲ್ಲರೂ ಎಲ್ಲ ಮಕ್ಕಳು ನಾವೆಲ್ಲ ತೊಗೊಂಡು ತಿಂದ್ವಿ ಈಗ ತಿಂದು ಒಂದು ಸ್ವಲ್ಪ ನೀರು ಕುಡ್ದೆವು ನೀರು ಕುಡಿದ್ರೆ ಮಧ್ಯಾಹ್ನ 3 ಗಂಟೆ ತನಕ ನಡೀತು ಇಲ್ಲದ್ರ ಭಾಳ ಹೊಸ ಅಲ್ಲತ್ತೀವಿ ಅಡುಗೆ ಎಲ್ಲ ಇತ್ತು ಊಟ ಮಾಡ್ಲಿಕ್ಕೆ ಅಂದ್ರೂ ಈಗ ಎಲ್ಲಿ ಬಿಚ್ಕೊಂಡು ಇಕ್ಕೊಂಡ್ರಮ್ಮಿ ಅಂತೇಳಿ ಊಟ ಮಾಡಿಲ್ಲ ನಾಷ್ಟ ಮಾಡಿದ್ರೆ ಚಲೋ ಆಗ್ತಿತ್ತು ನಾಷ್ಟ ಮಾಡ್ಕೊಳಕ್ಕೆ ಟೈಮ್ ಇದ್ದಿಲ್ಲ ನಾ ಚಾಯ್ ಸತ ಕುಡ್ದಿಲ್ಲ ಹಂಗೆ ಹೋಗಿದ್ದೆವು ಮುಂಜಾನೆ ನನಗೆ ಚಾಯ್ ಇಲ್ದ್ರೆ ನಡೆಯಲ್ಲ ಮುಂಜಾನೆ ಬೇಕೇ ಆಗ್ತದೆ ಖರೆ ಅಂದ್ರೆ ಹಿಂಗೆ ಅರ್ಜೆಂಟ್ ಇದ್ದಾಗ ಏನು ಮಾಡ್ಲಿಕ್ಕಾಗಲ್ಲ ಹಂಗೆ ಬಂದೀವಿ ಇವ ನೋಡ್ರಿಪ್ಪ ಈಗ ನೋಡ್ರಿ ರಾಯಚೂರು ಬಂದೀವಿ ಈಗ ಇನ್ನೊಂದು ಅರ್ಧ ತಾಸಿನಾಗ ನಾವು ಎಲ್ಲಿಗೆ ಹೋಗ್ಲತ್ತಿದ್ದೆ ಅನ್ನೋದು ಗೊತ್ತಾಗ್ತದೆ ನಿಮ್ಗೆ ರಾಯಚೂರು ರೈಲ್ವೆ ಸ್ಟೇಷನ್ ನೋಡ್ರಿ ಭಾಳ ದಿನ ಆಗಿತ್ತು ನಾನು ರಾಯಚೂರು ರೈಲ್ವೆ ಸ್ಟೇಷನ್ ನೋಡಿ ಈಗ ನೋಡೋಂಗಾಯ್ತು ಒಂದು 7-8 ವರ್ಷ ಆಯ್ತು ನಾನು ನೋಡಿ ಅಷ್ಟೇ ನಮ್ಮೂರಿಗೆ ಸಮೀಪ ಆಗ್ತದ ಶಾಬಾಗ್ಕ ಈಗ ರೈಲ್ವೆ ಸ್ಟೇಷನ್ಗೆ ಬಂದೆ ಈಗೆಲ್ಲ ಮಕ್ಕಳದೆಲ್ಲ ಚುಟ್ಟಿ ಅವ ಒಂದು 2 ದಿವಸದ ಮಟ್ಟಿಗೆ ಆಗಲ್ದು ಹೋಗಿ ಬರಮ್ಮ ಅಂಥೇಳಿ ರೆಡಿಯಾಗಿ ಬಂದೀವಿ ನೋಡ್ರಿ ರಾಯಚೂರು ಕೃಷ್ಣ ನದಿ ನೋಡ್ರಿ ಎಷ್ಟು ನೀರು ಇರ್ತಾವೆ ನೋಡ್ರಿ ಮಳೆಗಾಲದಿಂದಾಗ ಈಗಂದ್ರೆ ನೀರಿಲ್ಲ ಏನಿಲ್ಲ ಫುಲ್ ಖಾಲಿ ಆಗ್ಯದ ಆವಾಗ ಕರೆ ಅಂದ್ರೆ ಒಣಗ್ಯಾವ ನೀರು ಇನ್ನು ಬಿಸಿಲು ಭಾಳ ದಿನ ಅದ ಹೀಗೆ ಒಣಗ್ಯಾವ ಈಗ ನೋಡ್ರಿ ಊರು ಬಂತು ಇಳಿಲಕ್ಕೆ ಎಲ್ಲರೂ ಲಗೇಜ್ ಅದು ತೊಗೊಂಡು ನಿಂತೇವೆ ಈಗ ಬಾಗಲ ಬಲ್ಲಿ ಸ್ಲೋ ಆಗ್ಯದ ಟ್ರೈನಿಗೆ ಇಳ್ಯಾಮ ಅಂಥೇಳಿ ಬಂದೀವಿ ಈಗ ಇಲ್ಲಿ ನಸ್ಕಿನ 3ಕ್ಕೆ ಎದ್ದು ನೋಡ್ರಿ ಫುಲ್ ಟಯರ್ಡ್ ಆಗ್ಯದ ನಿದ್ದೆ ಹೊಂಟಿತ್ತು ಭಾಳ ಈಗ ಮಲ್ಕೊಂಡ್ರೆ ನಡೆಯಲ್ಲ ಈಗ ಅಂಥೇಳಿ ಹಂಗೆ ಕುಂತೀವಿ ಈಗ ಬಂತು ನೋಡ್ರಿ ರೈಲ್ವೆ ಸ್ಟೇಷನು ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಬಾಗಿಲಿಗೆ ನಿಂತೀವಿ ಹೊಸ ಮಂದಿ ಎಲ್ಲರೂ ಫ್ಯಾಮಿಲಿ ಕಲ್ತೀವಿ ವರ್ಷನಾಗ ಒಂದು ಸಲ ಆದ್ರೂ ಫ್ಯಾಮಿಲಿ ಜಂಜಾಟ್ನಾಗ ಆಗಲ್ಲ ಹೋದ್ರೆ ಭೀ ವರ್ಷನಾಗ ಒಂದು ಸಲ ಆದ್ರೂ 2 ದಿನದ ಮಟ್ಟಿಗಾರ ಹೊರಗೆ ಹೋಗಿ ಬರಬೇಕು ಮೈಂಡ್ ಫ್ರೆಶ್ ಆಯ್ತದ ನಮಗೆ ಭೀ ಮನೆಯಾಗೆಲ್ಲ ಡೈಲಿ ಅದೇ ಅಡುಗೆ ಮಾಡಿದ್ದು ನಾಷ್ಟ ಮಾಡು ಅದು ಮಾಡು ಇದು ಮಾಡು ಡೈಲಿ ಅದ್ರಾಗೆ ಹೋಯ್ತದ ಹಂಗಂದು ಹಿಂಗೊಂದು ಸ್ವಲ್ಪ ಬ್ರೇಕ್ ಆದಂಗೆ ಆಯ್ತದ ಮಂತ್ರಾಲಯಕ್ಕೆ ಬಂದೆವು ನೋಡ್ರಿ ಮೊದಲು ಒಂದು ಸಲ ಬಂದಿದ್ದೆವು ಕರ್ನಾಟಕ ಟೂರ್ ಹೋಗಿದ್ದೆವು ಫುಲ್ ಫ್ಯಾಮಿಲಿ ಎಲ್ಲ ಮಮ್ಮಿಯರು ನಾವು ಉಷಾ ಎಲ್ಲರೂ ಆವಾಗ ಒಂದು ಕ್ರೂಸರ್ ಮಾಡ್ಕೊಂಡು ಹೋಗಿದ್ದೆವು ಬರೋ ಹೊತ್ತಿನಾಗ ಹೋಗಿದ್ದೆವು ಒಂದು ಸ್ವಲ್ಪ ಒಂದು 2-3 ತಾಸು ಅಷ್ಟೇ ಇದ್ದಿದ್ದೆವು ಲಾಡ್ಜ್ ಮಾಡಿ ಸ್ನಾನ ಅದು ತಿರುಪತಿನಿಂದ ಅಲ್ಲಿಗೆ ರೀಚ್ ಆಗಿದ್ದೆವು ಸ್ನಾನ ಅದು ಮಾಡ್ಕೊಂಡು ಮುಟ್ಕೊಂಡು ದೇವ್ರ ದರ್ಶನ ಮಾಡಿ ಹಂಗೆ ಇಮಿಡಿಯೇಟ್ಲಿ ಗಾಡಿ ಕುಂತಿದ್ದೆವು ರಾತ್ರಿ 1 ಗಂಟೆ ಆಗಿತ್ತು ಮನೆಗೆ ಬರ್ಲಿಕ್ಕೆ ಲೇಟ್ ಆಗೋದು ಅಂಥೇಳಿ ಎಷ್ಟು ದಿನದ ಅಂಥೇಳಿ ನಾವು ಮಾಡ್ಕೊಂಡು ಹೋಗಿದ್ದೆವು ಎಂಗೇಜು ಹಂಗಂದು ಲೇಟ್ ಆದ್ರೆ ಮತ್ತು ರಾತ್ರಿ ಇರ್ಬೇಕಾಗ್ತದ ಅಂಥೇಳಿ ಜಲ್ದಿನೇ ಮನೆಗೆ ಹೋದೆವು ಈ ಸಲ ಅಂದ್ರೆ ಮಕ್ಕಳದೆಲ್ಲ ಇದು ನೋಡ್ತೀವಿ ಅಂಥೇಳಿ ಅಂದರು ಒಂದು ಸಲ ಎಲ್ಲ ಎಕ್ಸಾಮ್ ಮುಗ್ದಾವ ಒಂದು ಸ್ವಲ್ಪ ಇದು ಆಗ್ತದೆ ರಿಲ್ಯಾಕ್ಸ್ ಆಗ್ತದೆ ಮಕ್ಕಳಿಗೆಲ್ಲ ಅಂಥೇಳಿ ಕರ್ಕೊಂಡು ಬಂದಿದ್ದೆವು ಈ ಕಡೆ ನಮ್ಮ ತಂಗಿನೂ ಹೊಂಟಾಳ ಸಣ್ಣಕ್ಕಿ ಮತ್ತು ನಮ್ಮ ಮಮ್ಮಿ ನಮ್ಮ ಪಪ್ಪ ಎಲ್ಲರೂ ಹೊಂಟಾರ ಅವ್ರಂದ್ರೆ ನಮ್ಮ ಮನೆ ಕಾರ್ ಅದಲ್ಲ ನಮ್ಮ ಅಣ್ಣಂದು ಕಾರ್ ಮಾಡ್ಕೊಂಡು ಅಂತಾರೆ ನಮ್ಮ ಅಣ್ಣಗೆ ಡ್ಯೂಟಿ ಇತ್ತು
ಹಂಗಂದು ಒಂದು ಡ್ರೈವರು ತೊಗೊಂಡು ಅವ್ರು 4 ಜನ ಎಲ್ಲ ಕಾರಿನಾಗ ಹೊಂಟ್ರೆ. ನಾವು ಅಂದ್ರೆ ಬಸ್ಸಿಗೆ ಗುಲ್ಬರ್ಗ ತನಕ ಬಸ್ಸಿಗೆ ಬಂದು ಗುಲ್ಬರ್ಗನಿಂದ ಟ್ರೈನಿಗೆ ಬಂದೇವು ನೋಡ್ರಿ ಮಂತ್ರಾಲಯಕ್ಕೆ. ಬಸ್ಸಿಗೆ ಬರ್ಬೋದಿತ್ತು, ಫುಲ್ ಟಯರ್ಡ್ ಆಗ್ತಿತ್ತು. ಹಂಗೆ ಕುಂತಲ್ಲೇ ಕುಂತು ಟಯರ್ಡ್ ಆಗ್ತದೆ ಭಾಳ ಅಂಥೇಳಿ ಟ್ರೈನಿಗೆ ಬಂದೀವಿ. ಜಲ್ದಿನ ರೀಚ್ ಆಗ್ತೇವೆ. ಬರ್ರಿ ನನ್ನ ಜೊತೆಗೆ ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡಮಂತ ನೋಡ್ರಿ. ಮಸ್ತ್ ಅದ. ಖರೆ ಅಂದ್ರೆ ಭಾಳ ಬಿಸಿಲು, 12:30 ಆಗಿತ್ತಲ್ಲ ನಮ್ಗೆ ಅಲ್ಲಿಗೆ ಹೋಗ್ಲಕ್ಕ. ಭಾಳ ಅಂದ್ರೆ ಭಾಳ ಬಿಸಿಲು ಹತ್ಲತ್ತಿತ್ತು. ಈ ಟೈಮಿನಾಗ ಹೋಗೋ ಸ್ವಲ್ಪ ಕಷ್ಟನೇ. ಜನವರಿ ಫೆಬ್ರವರಿದಾಗ ಏನೂ ಅನಿಸಲ್ಲ. ಈ ಟೈಮಿನಾಗ ಫುಲ್ಲು ಬಿಸಿಲದ, ಏನಿದಿಲ್ಲ. ಇಲ್ಲಿ ಆಟೋದವರೆಲ್ಲ ಬಂದು ಕೇಳತ್ತಾರ. ನಾವು ಟ್ರೈನಿಂದ ಇಳೋದನ್ನೇ ಅವಾಗೆ ಹರಿಬಿದ್ದಿರು, ಬರ್ರಿ ಬರ್ರಿ ನಮ್ಮ ಆಟೋಗೆ ಬರ್ರಿ, ನಮ್ಮ ಆಟೋಗೆ ಬರ್ರಿ ಅಂಥೇಳಿ. ನಾವು ಎಲ್ಲರೂ ಕಲ್ತಂದ್ರೆ ಆಲ್ಮೋಸ್ಟ್ 9 ಜನ ಆಗಿದ್ದೆವು. ಒಬ್ರದ್ದು ಟಿಕೆಟ್ 50 ರೂಪಾಯಿ ತೊಗೋತಾರೆ. ಹಂಗಂದು ಒಂದು ಆಟೋ ಮಾಡ್ಕೊಂಡು ಎಲ್ಲರೂ ಫ್ಯಾಮಿಲಿದವ್ರು ಹೋದ್ರೆ ಸ್ವಲ್ಪ ಎಲ್ಲ ಮನಸ್ಸಿನ ಬರ್ತದೆ, ಎಂಜಾಯ್ ಮಾಡ್ತಾವೆ ಮಕ್ಕಳು ಅಂತೇಳಿ ಇದಕ್ಕೆ ಬಂದೆವು. ಈಗ ಎಲ್ಲರೂ ಕಲ್ತು ಇಲ್ಲಿ ನೋಡ್ರಿ ಆಟೋ ಹಿಡ್ದು ಎಲ್ಲರೂ ಹೊಂಟೀವಿ. ದೂರೇ ಅದ ರೈಲ್ವೆ ಸ್ಟೇಷನಿಂದ. ಇಲ್ಲಿ ನೋಡ್ರಿ ಮಂತ್ರಾಲಯದ ಇದು ಬಂತು ಕಮಾನು. ಇದು ಮಂತ್ರಾಲಯ ರೀಚ್ ಆಗ್ತೀವಿ ಈಗ. ಫುಲ್ ಬಿಸಿಲದ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ಯದ ನಮ್ಗೆ. ಆ ವರ್ಷನೂ ಗೊತ್ತಾಗಿತ್ತು, ಅಂದ್ರೆ ಒಂದು 2 ವಾರ ಹೋಗಿದ್ದೇವಲ್ಲ, ಹಂಗಂದು ಎಲ್ಲಿನ ಟಯರ್ಡ್ ಜಾಸ್ತಿ ಆಗ್ಯದ ಅನ್ನೋದು ಅಷ್ಟು ಇದಾಗಿದ್ದಿಲ್ಲ. ಈ ಸಲ ಫುಲ್ ಬಿಸಿಲದ ನೋಡ್ರಿ. ಎಲ್ಲ ಫೆಸಿಲಿಟಿ ಅದ, ಖರೆ ಅಂದ್ರೆ ಬಿಸಿಲೇ ಜಾಸ್ತಿ ಅದ. ಈಗ ಬಂದೆ ನೋಡ್ರಿ ಮಂತ್ರಾಲಯಕ್ಕೆ. ಇಲ್ಲಿ ಫೆಬ್ರವರಿದಾಗ ಹೋದ್ರೆ ಭಾಳ ಒಳ್ಳೇದು. ಈಗ ಬಂದು ನಿಂತೀವಿ. ಲಾರ್ಜ್ ನಡೀತದ. ಎಲ್ಲಿ ನೋಡಮ್ಮಿ ಅಂಥೇಳಿ ಯೋಚನೆ ಮಾಡ್ತೀವಿ. ಗುಡಿ ಸನಿ ನೋಡಮ್ಮಿ, ಜರ ಹೊರಗೆ ನೋಡಮ್ಮಿ ಅಂಥೇಳಿ. ಕಾರ್ ಅದು ತೊಗೊಂಡು ಬರ್ತಾರಲ್ಲ, ಅದಕ್ಕೆ ಪಾರ್ಕಿಂಗ್ ಅದು ಬೇಕಾಗ್ತದ ಅಂಥೇಳಿ ಅದ್ರದ್ದು ಯೋಚನೆ ಬಿದ್ದದ. ಇಲ್ಲೇ ಅಂದ್ರೆ ಗುಡಿ ಸನ್ನಿ ಅಂದ್ರೆ ಪಾರ್ಕಿಂಗ್ ಅದು ಇಲ್ಲ. ಹಂಗಂದು ಒಂದು ಸ್ವಲ್ಪ ಬಿಸಿಲಾಗ ಒಂದು 20 ನಿಮಿಷ ಓಡಾಡಿದೆವು. ಎಲ್ಲರಿಗೆ ಫುಲ್ ಹೊಸ ಆಗಿವು. ನಾಷ್ಟ ಬೇಕಾಗಿತ್ತು ಎಲ್ಲರಿಗೆ. ಎಲ್ಲರೂ ಹೋಟೆಲ್ ಕಡೆ ಮಾರಿ ಮಾಡ್ಲತ್ತಿರು. ಅಂದ್ರೆ ಈಗ ನೋಡ್ಕೊಂಡು ತಿನ್ಕೊತ ಕುಂಡ್ರದು ಬ್ಯಾಡೀಗ. ಲಾರ್ಜ್ ಒಂದು ಮಾಡಿ ಕುಂತು ಊಟ ಮಾಡಮ್ಮಿ, ಅದಕ್ಕೆ ನಾಷ್ಟ ಮಾಡತ್ತಿದ್ರು ಭೀ ಮಾಡಾಕ್ರಿ ನೀವು ಅಂಥೇಳಿ ಹೋಗಿ ಲಾರ್ಜ್ ಹಿಡ್ದೇವು ನೋಡ್ರಿ. ನಾವು ಹೋಗೋಷ್ಟ್ರೊಳಗೆ ಊಟ ಟೈಮ್ ಆಗಿತ್ತು. ಅವ್ರನ್ನೂ ಹೋದ್ರು. ಮತ್ತು ವೇಟ್ ಮಾಡಿದೆವು 3 ಗಂಟೆ ತನಕ. 3 ಗಂಟೆಗೆ ಹಂಗೆ ಸಿಕ್ಕಿತ್ತು. ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿದೆವು. 5 ಗಂಟೆ ತನಕ ರೆಸ್ಟ್ ಮಾಡಿ ಸಾಯಂಕಾಲ ಹೊರಗೆ ಬಂದೀವಿ ಈಗ ನೋಡೋರಮ್ಮ ಅಂಥೇಳಿ. ಈಗ ನೋಡಿರಿ ಫುಲ್ ಲೈಟ್ಸ್ ಅದೆಲ್ಲ. ನಾವು ಅವಾಗ ಹೋಗಿದಾಗ ಇಷ್ಟೆಲ್ಲ ಇದ್ದಿದ್ದಿಲ್ಲ. ನೋಡಿರಿ ಲಾರ್ಜಿಗೆ ಹೋಗಿ ಫ್ರೆಶ್ ಆಗಿ ಸ್ನಾನ ಅದು ಮಾಡ್ಕೊಂಡು ಬಂದೀವಿ. ಒಂದು ಸಲ ದರ್ಶನ ಮಾಡಮ್ಮ ಈಗ ಅಂಥೇಳಿ. ಮುಂಜಾನೆ ಗಡ್ಬಡ ಆಗಂಗದ ಅಂತ ಈಗ ನಮ್ಮ ತಂಗಿಯರನ್ನ ಬಂದರು, ಮಮ್ಮಿ ತಂಗಿಯರೆಲ್ಲ. ಅವರಿಗೆ ಆದರ್ಶ ಕೊಟ್ಟು ಲಾಡ್ಜಿಗೆ ಕಳಿಸ್ಕೊಟ್ಟಿನಿ. ನಮ್ಮ ತಂಗಿ ಯಜಮಾನ್ರೆಲ್ಲ ಫ್ರೆಶ್ ಆಗಿ ಬಂದರು. ನಮ್ಮ ಪಪ್ಪ ನಮ್ಮ ಮಮ್ಮಿ ಅಂದ್ರೆ ಅಲ್ಲೇ ಲಾಡ್ಜಿನಾಗೆ ಉಳಿದ್ರು. ರೆಸ್ಟ್ ಮಾಡ್ತಾಳಾಕಿ, ಟಯರ್ಡ್ ಆಗಿರ್ತದೆ ಅಂಥೇಳಿ ಬಿಟ್ಟು ನಮ್ಮ ಪಪ್ಪರು ಲಾಸ್ಟಿಗೆ ಬಂದು ಒಂದು ಸ್ವಲ್ಪ ಓಡಾಡಿ ಹೋದರು. ಈಗ ನೋಡಿ ಫುಲ್ಲು ಲೈಟ್ಸ್ ಎಲ್ಲ ನೋಡ್ಲಿಕ್ಕೆ ಮಸ್ತ್ ಅನಿಸ್ಲತ್ತಿತ್ತು. ಎಲ್ಲ ಕಡೆ ನೋಡಿ ಮಾಡಿ ಒಂದು ಸ್ವಲ್ಪ ಫೋಟೋ ಅದೆಲ್ಲ ಇಳಿಸ್ಕೊಂಡೆ. ಎಲ್ಲರೂ ಇಳಿಸ್ಕೊಂಡು ಕುಂತು ಹೋಯ್ತಾ ಹಾಗೆ ಊಟ ಮಾಡ್ಕೊಂಡು ಹೋದೆವು. 11 ಗಂಟೆ ತನಕ ಹಂಗೆ ಇದ್ದಿದ್ದೆವು. ಊಟದ ಭೀ ಏನೋ ಖ್ಯಾಲ್ ಇದ್ದಿದ್ದಿಲ್ಲ ಅಷ್ಟೊಂದು ನಮಗೆ. ಹಾಗೆ ಅಲ್ಲೇ ಕುಂತೀವಿ ಭಾಳ ಬೀಳೋತನ. 11 ಗಂಟೆ ತನಕ ಎಲ್ಲ 9 ಗಂಟೆಗೆ ಒಳಗೆ ಇದು ಬಂದ್ ಮಾಡ್ತಾರಂತ. ಹೊರಗೆ ಬಂದು ಮತ್ತು ಹೊರಗೆ ಕುಂತೆವು. 11 ಗಂಟೆ ಆಯಿತು. ಅಷ್ಟೊತ್ತಿಗೆ ಹೋಟೆಲ್ಲ ಮತ್ತು ಬಂದು ಆತವ ಏನು ಮಾಡ್ತಾವೋ ಗೊತ್ತಿಲ್ಲ ನಮಗೆ ಅಂಥೇಳಿ ಊಟ ಮಾಡ್ಲಿಕ್ಕೆ ಹೋಗ್ತೇವೆ. ಎಲ್ಲ ಲೈಟ್ಸ್ ಅದು ತೆಗೆದು ಬಂದ್ ಮಾಡ್ಲತ್ತಿರು. ನಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಹೊಸಬರು ನೋಡ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿರಿ. ನಿಮ್ಮ ನೆಂಟರಿಗೆ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಹಂಗೆ ಆಲ್ರೆಡಿ ಒಂದು ಸ್ವಲ್ಪ ಫೋಟೋದೆಲ್ಲ ಇಳಿಸ್ಕೊಂಡು ನೋಡ್ರಿ ಗುಡಿ ಒಳಗೆ ಹೋಗಿ ದರ್ಶನ ಮಾಡಿ ಹೆಂಗೆ ಅನ್ನಿಸ್ತಾ ಅಂತೇಳಿ ಕಮೆಂಟ್ ಮಾಡಿ. ದರ್ಶನ ಮಾಡ್ಕೊಂಡು ನೈಟ್ ಏನು ಜಾಸ್ತಿ ಜನ ಇರ್ತೀನಿ ಡೈರೆಕ್ಟೇ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರ ಬಂದು ಕುಂತೆ ನೋಡ್ರಿ. ಇಲ್ಲಿ
ಫುಲ್ಲು ಜನ ಇತ್ತು ನೋಡ್ರಿ. ಅವತ್ತು ಏಕಾದಶಿ ಇತ್ತಂತ ಭಾಳ ಜನ ಇತ್ತು. ಎಲ್ಲ ಕುಂತಿರು. ಹಂಗಾರೆ ನಾವು ಒಂದು ತಾಸು ಕುಂತೇವೆ. ಒಂದು ತಾಸು ಕುಂತು ಲೈಟ್ಸ್ ಅದು ತೆಗಿಲತ್ತದು ಹೊರಗೆ ಬಂದೆವು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾ ಮಂತ್ರಾಲಯ ವಿಡಿಯೋ ಮತ್ತು ಕಂಟಿನ್ಯೂ ಮಾಡ್ತೀನಿ.